ಸೊ ನೀವು ಯಾವುದಾದ್ರೂ ಒಂದು ಮೂವಿ ನೋಡ್ತಾ ಒಂದು ಹೀರೋಯಿನ್ ಮೇಕಪ್ ತುಂಬ ಇಷ್ಟ ಆಗಿರ್ಬೋದು ನಿಮಗೆ. ಇಷ್ಟ ಆಗಿರ್ಬೋದು ಅಂದರೆ ಆ ಒಂದು ನ್ಯಾಚುರಲ್ ಮೇಕಪ್, ಆ ಒಂದು ಹೆಲ್ದಿ ಲುಕಿಂಗ್ ಸ್ಕಿನ್ ಥರ ಕಾಣಿಸುವಂಥ ಮಾಡುವಂಥ ಒಂದು ಮೇಕಪ್ ಹೇಗಪ್ಪ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ಬೋದಲ್ವಾ. ಯಾಕಂದರೆ ಅವ್ರ ಮೇಕಪ್ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಮತ್ತು ಎಷ್ಟು ಡ್ಯೂವಿ ಆಗಿರುತ್ತೆ ಅವ್ರ ಸ್ಕಿನ್ನು, ಒಂಥರ ಗ್ಲಾಸ್ ಸ್ಕಿನ್ ಥರ ಹೊಳಿತಿರುತ್ತೆ ನೋಡಿ ಈ ರೀತಿಯಲ್ಲಿ. ಸೊ ಒಂಥರ ಕನ್ಫ್ಯೂಷನ್ನೇ ಆಗುತ್ತೆ ಅವ್ರು ಮೇಕಪ್ ಮಾಡಿದಾರೋ ಇಲ್ವೋ ಅನ್ನೋಂಥ ರೀತಿಯಲ್ಲಿ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದಟ್ ನ್ಯಾಚುರಲ್ ಕೈಂಡ್ ಆಫ್ ಮೇಕಪ್. ಮೂವೀಸಲ್ಲಿ ಹೇಗೆ ಆ ರೀತಿ ಒಂದು ನ್ಯಾಚುರಲ್ ಮೇಕಪ್ ಮಾಡ್ತಾರಲ್ವ, ಆ ಥರ ಒಂದು ಮೇಕಪ್ ಲುಕ್ನ ಇನ್ಸ್ಪೈರ್ ಮಾಡಿಕೊಂಡು ನಾನು ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಆ ಹೀರೋಯಿನ್ಗಳ ಥರ ಕಾಣಿಸ್ತೀನಿ ಈ ಮೇಕಪ್ ಮಾಡಿಕೊಂಡು ಅಂತ ಅಲ್ಲ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಟೀಚ್ ಯು ಗೈಸ್ ಹೌ ಟು ಅಚೀವ್ ದಟ್ ಕೈಂಡ್ ಆಫ್ ನ್ಯಾಚುರಲ್ ಡ್ಯೂವಿ ಗ್ಲಾಸ್ ಸ್ಕಿನ್ ಮೇಕಪ್. ಸೊ ಇದು ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಆಗಿರುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಾನು ಯಾವುದೇ ಒಂದು ಹೀರೋಯಿನ್ ರೀತಿಯಲ್ಲಿ ಕಾಣಿಸ್ಬೇಕು ಅಂತ ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿಲ್ಲ. ಈ ರೀತಿಯಾದಂಥ ಒಂದು ನ್ಯಾಚುರಲ್ ಮೇಕಪ್ ನೀವು ಹೇಗೆ ಮಾಡ್ಕೋಬೋದು, ಬಿಕಾಸ್ ನಮಗೂ ಇಷ್ಟ ಇರುತ್ತಲ್ವ ಆ ರೀತಿಯಾದಂಥ ಒಂದು ಹೆಲ್ದಿ ಲುಕಿಂಗ್ ಸ್ಕಿನ್, ಗ್ಲಾಸ್ ಸ್ಕಿನ್ ಮೇಕಪ್ ಮಾಡ್ಕೋಬೇಕಂತ. ಸೊ ಈ ಒಂದು ನಾನು ಥಾಟ್ನ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ಈ ಒಂದು ವಿಡಿಯೋ. ಸೊ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲೇ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಸೆಟಾಫಿಲ್ ಮಾಯ್ಶ್ಚರೈಸರ್. ನಿಮ್ಮದು ಯಾವುದೇ ಒಂದು ಸ್ಕಿನ್ ಟೈಪ್ ಆಗಿದ್ದರೂ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಈ ಒಂದು ಕ್ರೀಮ್ ಬಂದು ಇಟ್ಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ಯಾವುದೇ ಒಂದು ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೂ, ಪಿಂಪಲ್ ಪ್ರೋನ್ ಸ್ಕಿನ್ ಆಗಿದ್ದರೂ, ಏನೇ ಒಂದು ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇದ್ದರೂ ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆ ಒಂದು ಗ್ಲಾಸಿ ಲುಕಿಂಗ್ ಸ್ಕಿನ್ ಮಾಡೋದಕ್ಕೆ. ಫೇಸ್ ಆಯಿಲ್ ಡಿಸ್ಕಿಸ್ನ ರೈನ್ಬೋ ಗ್ಲೋ ಆಯಿಲ್ ಈ ಒಂದು ನ್ಯಾಚುರಲ್ ರೀತಿಯಾದಂಥ ಕಾಣೋದಕ್ಕೆ ಮತ್ತು ನಿಮ್ಮ ಸ್ಕಿನ್ ಟೋಟಲಿ ಹೆಲ್ದಿಯಾಗಿ ವಿತಿನ್ ಗ್ಲೋ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ಈ ಒಂದು ಫೇಸ್ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತೆ. ಲೈಕ್ ಎನಿ ಅದರ್ ಫೇಸ್ ಆಯಿಲ್, ಡಿಸ್ಕಿಸ್ ಕಾಸ್ಮೆಟಿಕ್ಸ್ ಅವರ ಒಂದು ರೈನ್ಬೋ ಗ್ಲೋ ಆಯಿಲ್ ಮಾಯ್ಶ್ಚರೈಸರ್ ಹಾಕಿದ ನಂತರ ಈ ಒಂದು ಫೇಸ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಇದು ಏನು ಮಾಡುತ್ತೆ, ನನ್ನ ಸ್ಕಿನ್ನ ಫುಲ್ ಹೈಡ್ರೇಟ್ ಮಾಡುತ್ತೆ, ಫುಲ್ ಮಾಯ್ಶ್ಚರ್ ಲಾಕ್ ಮಾಡುತ್ತೆ, ಇನ್ನು ಒಂದು ಗ್ಲೋಯಿ ಸ್ಕಿನ್ ಕೊಡುತ್ತೆ. ಸೊ ಇದ್ರ ಮೇಲೆ ನಾನು ಹಾಕುವಂಥ ಎಲ್ಲ ಪ್ರಾಡಕ್ಟ್ ಮೇಲೆ ಆ ಗ್ಲೋ ಹಾಗೇ ಕಾಣ್ತಿರತ್ತೆ. ಮತ್ತು ನನ್ನ ಸ್ಕಿನ್ ಫುಲ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಒಂದು ಡ್ರೈನೆಸ್ನಿಂದ ಕೂಡ ಕಾಪಾಡುತ್ತೆ. ಆಯಿಲಿ ಸ್ಕಿನ್ ಇರೋರು ಈ ರೀತಿಯಾದಂಥ ಫೇಸ್ ಆಯಿಲ್ನಿಂದ ದೂರ ಇರಿ, ನಾನು ಮೊದಲೇ ಹೇಳ್ತಿದ್ದೀನಿ. ಸೊ ಈಗ ನೈಕಾನ ಪ್ರೆಪ್ಮಿಯ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನೋಡಿ ಈ ರೀತಿಯಲ್ಲಿರುತ್ತೆ ಸಿಲಿಕೋನ್ ಜೆಲ್ ಪ್ರೈಮರ್ ಇದು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಕಿನ್ ಮೇಲೆ ಬಂಪ್ಸ್ ಇರುತ್ತೆ, ಅಂದರೆ ಹಳ್ಳ ಥರ, ಮತ್ತು ಏನು ಹೇಳೋದು ಸ್ಕಿನ್ ಫುಲ್ ಸ್ಮೂತಾಗಿ ಅನ್ಸೋದಿಲ್ಲ, ಫೈನ್ ಲೈನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಒಂದು ಲೆವೆಲ್ಲಿಗೆ ಸ್ಮೂತ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಅದರ ಮೇಲೇ ಮೇಕಪ್ ಮಾಡಿದ್ರೆ ಏನಾಗುತ್ತೆ, ಆ ಪೋರ್ಸ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಲೈನ್ಸ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಆ ಮೇಕಪ್ ಫಿನಿಶಿಂಗ್ ಕೂಡ ನೀಟಾಗಿ ಸ್ಮೂತಾಗಿ ಅನ್ಸೋದಿಲ್ಲ. ಸೊ ಇಟ್ ಲುಕ್ಸ್ ವೆರಿ ಕೇಕಿ ಆಲ್ಸೋ. ಪ್ರೈಮರ್ ಹಾಕಿ ಆಮೇಲೆ ನಾವು ಮೇಕಪ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರೈಮರ್ ಹಚ್ತಾನೆ ನನ್ನ ಸ್ಕಿನ್ ಫುಲ್ ಸ್ಮೂತಾಗಿ ಫೀಲ್ ಆಗುತ್ತೆ, ಬಿಕಾಸ್ ಪ್ರೈಮರ್ ಮಾಡೋ ಕೆಲಸನೇ ಅದು, ಸ್ಕಿನ್ನ ಸ್ಮೂತ್ ಮಾಡೋ ಕೆಲಸ ಮಾಡುತ್ತೆ. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸ್ಕಿನ್ನಿನ ಫುಲ್ ಈವನ್ ಟೋನ್ ಆಗಿ ಮಾಡಬೇಕು. ಅಂದರೆ ಯಾವುದೇ ಒಂದು ಡಾರ್ಕ್ ಸರ್ಕಲ್ಸ್ ಇದ್ದರೂ, ಪಿಗ್ಮೆಂಟೇಷನ್ ಇದ್ದರೂ ಅದನ್ನು ಕಲರ್ ಕರೆಕ್ಷನ್ ಮಾಡಬೇಕಾಗತ್ತೆ. ಪ್ಯಾಕ್ನ ಟೇಕ್ ಕವರ್ನ ಒಂದು ಪಂಪ್ಕಿನ್ ಅನ್ನುವಂಥ ಒಂದು ಶೇಡಲ್ಲಿರೋ ಆರೆಂಜ್ ಕರೆಕ್ಟರ್ನ ನಾನು ಜಸ್ಟ್ ಒನ್ ಡಾಟ್ ಹಾಕ್ತಿದ್ದೀನಿ ಎಲ್ಲೆಲ್ಲಿ ಹೆವಿ ಡಾರ್ಕ್ ಸರ್ಕಲ್ಸ್ ಆರ್ ಹೆವಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಲ್ಲಿ. ನಿಮಗೆ ಇನ್ ಕೇಸ್ ಕಡಿಮೆ ಡಾರ್ಕ್ ಸರ್ಕಲ್ಸ್, ಕಡಿಮೆ ಪಿಗ್ಮೆಂಟೇಷನ್ ಇದ್ದರೆ ಇದಕ್ಕಿಂತ ಲೈಟ್ ಕಲರ್ ಯೂಸ್ ಮಾಡ್ಬೋದು. ಪೀಚ್ ಕಲರ್ ಕರೆಕ್ಟರ್ ಅಂತೀವಿ ಅದನ್ನು. ಸೊ ಅದನ್ನು ಕೂಡ ನೀವು ಸರ್ಚ್ ಮಾಡಿ ಯೂಸ್ ಮಾಡ್ಬೋದು. ಹೆವಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಥವಾ ನೀವು ಇನ್ನೂ ಸ್ವಲ್ಪ ಡಾರ್ಕರ್ ಸ್ಕಿನ್ ಟೋನ್ ಆಗಿದ್ದರೆ ಈ ರೀತಿಯಾದಂಥ ಒಂದು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಕೆಲವರು ಫೇರ್ ಸ್ಕಿನ್ ಇರೋರು ಇರ್ತಾರೆ, ಆಮೇಲೆ ಫೇರ್ ಸ್ಕಿನ್ ಇದ್ದು ಕೂಡ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಅಂಥವ್ರು ಕೂಡ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ. ಸೊ ನೋಡಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಜಸ್ಟ್ ಒಂದು ಡಾಟ್ ಹಾಕ್ಕೊಂಡು ಈ ರೀತಿ ನಿಮ್ಮ ಬೆರಳ ಸಹಾಯದಿಂದಾನೇ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ನಿಮಗೆ ಡಾರ್ಕ್ ಸರ್ಕಲ್ಸೇ ಇಲ್ಲ, ನನಗೆ ಕಲರ್ ಕರೆಕ್ಷನ್ನೇ ಇಷ್ಟ ಇಲ್ಲ, ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ, ಪಿಗ್ಮೆಂಟೇಷನ್ ಇಲ್ಲ ಅನ್ನೋರು ಜಸ್ಟ್ ಒಂದು ಎಕ್ಸ್ಟ್ರಾ ಕವರೇಜ್ ಕೊಡೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಏರಿಯಾಸಲ್ಲಿ ನೀವು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್ನೇ ಇದೇ ರೀತಿಯಲ್ಲಿ ಹಾಕ್ಕೊಂಡು ಇದೇ ರೀತಿಯಲ್ಲಿ ಬ್ಲೆಂಡ್ ಮಾಡ್ಬೋದು. ಸೊ ನಾನು ಕಲರ್ ಕರೆಕ್ಷನ್ ಆದಮೇಲೆ ಕನ್ಸೀಲರ್ ಯೂಸ್ ಮಾಡ್ತೀನಿ ನೋಡಿ, ಈ ರೀತಿಯಲ್ಲಿ ಮಾಡ್ಬೋದು ನೀವು.
ಮೇಬಲಿನ್ ಫಿಟ್ ಮೀ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ, ನನ್ನ ಶೇಡ್ ಕ್ಯಾರಮೆಲ್. ಸೊ ಈ ಕನ್ಸೀಲರ್ ಅಗೇನ್ ನಾನು ಪಿಗ್ಮೆಂಟೇಷನ್ನ ನಾನು ಕಲರ್ ಕರೆಕ್ಟ್ ಮಾಡಿದ್ದೀನಲ್ವ ಅದರ ಮೇಲೆ ನಾನು ಅಗೇನ್ ಸೇಮ್ ಅದೇ ರೀತಿಯಲ್ಲಿ ನಾನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೀನಿ. ಆ್ಯಂಡ್ ನೀವು ಪಿಗ್ಮೆಂಟೇಷನ್ನ ಕವರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕನ್ಸೀಲರ್ ನಾನು ಯೂಸ್ ಮಾಡ್ತಿದ್ದೀನಲ್ಲ ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಪ್ರಾಪರಾಗಿ ಮ್ಯಾಚ್ ಆಗುವಂಥ ಕನ್ಸೀಲರ್ನೇ ತೊಗೊಳ್ಳಿ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿ ಕಾಣೋದಿಲ್ಲ, ಅಂದರೆ ಬೂದಿ ಬೂದಿ ಥರ ಕಾಣುತ್ತೆ. ತುಂಬ ಲೈಟ್ ಆದರೂ ಕೂಡ ಗ್ರೀನಿಶ್ ಆಗಿ ಆ್ಯಶಿಯಾಗಿ ಬೂದಿ ಥರ ಕಾಣುತ್ತೆ, ಅನ್ಫಿನಿಶ್ಡಾಗಿ ಕಾಣುತ್ತೆ, ಅಗೇನ್ ಕೇಕಿಯಾಗಿ ಕಾಣುತ್ತೆ. ಸೊ ಒನ್ ಕೀ ಫಾರ್ ದ ಫ್ಲಾಲೆಸ್ ಮೇಕಪ್ ಏನಪ್ಪ ಅಂತ ಅಂದರೆ ಚೂಸಿಂಗ್ ದ ರೈಟ್ ಶೇಡ್ ಆಫ್ ಪ್ರಾಡಕ್ಟ್. ಸೊ ಇದು ಮೇಕಪ್ಪಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥ ಮೊದಲನೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಆಲ್ವೇಸ್ ನೀವು ಯೂಸ್ ಮಾಡುವಂಥ ಕನ್ಸೀಲರ್, ಫೌಂಡೇಶನ್, ಕಾಂಪ್ಯಾಕ್ಟ್, ಸೊ ಇದೆಲ್ಲನೂ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಈ ರೀತಿಯಾದಂಥ ಒಂದು ಕ್ರೀಮ್ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ ನೀವು ಮೇಕಪ್ ಸ್ಪಂಜ್ನ ಯೂಸ್ ಮಾಡ್ಬೋದು. ಈಗ ನಾನು ಫೌಂಡೇಶನ್ಗೆ ಕೆ ಬ್ಯೂಟಿಯ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ, ನನ್ನ ಶೇಡ್ 130Y. ಇದರ ಜೊತೆ ಮಾಸ್ಟರ್ ಸ್ಟ್ರೋಬಿಂಗ್ ಕ್ರೀಮ್ ಮಿಕ್ಸ್ ಮಾಡ್ತಿದ್ದೀನಿ, ಮೇಬಲಿನ್ ನ್ಯೂಯಾರ್ಕ್ನ ಮಾಸ್ಟರ್ ಸ್ಟ್ರೋಬಿಂಗ್ ಕ್ರೀಮ್. ಸೊ ಈ ಒಂದು ಗ್ಲಾಸ್ ಸ್ಕಿನ್ ಮೇಕಪ್ ನಾನು ಹೇಳದ್ನಲ್ವ, ಹೆಲ್ದಿ ಲುಕಿಂಗ್ ಸ್ಕಿನ್ ಡ್ಯೂಯಿ ಮೇಕಪ್ ಮಾಡೋದಕ್ಕೆ ಸ್ಟ್ರೋಬ್ ಕ್ರೀಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಟ್ ಫೌಂಡೇಶನ್ ಜೊತೆ ಸ್ಟ್ರೋಬ್ ಕ್ರೀಮ್ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಶ್ಯೂರ್ ಫಿನಿಶ್ ಕೊಡುವಂಥ ಒಂದು ಡ್ಯೂಯಿ ಫಿನಿಶ್ ಫೌಂಡೇಶನ್ ಇರುತ್ತಲ್ವ, ಈ ಕೆ ಬ್ಯೂಟಿ ಆ ಒಂದು ಫಿನಿಶ್ ಕೊಡುತ್ತೆ, ಡ್ಯೂಯಿ ಫಿನಿಶ್ ಕೊಡುತ್ತೆ. ಇದರ ಜೊತೆ ನೀವು ಈಕ್ವಲ್ ಅಮೌಂಟ್ ಸ್ಟ್ರೋಬಿಂಗ್ ಕ್ರೀಮ್ನೇ ಯೂಸ್ ಮಾಡಿ ಮಿಕ್ಸ್ ಮಾಡಿ. ಸೊ 1 ಡ್ರಾಪ್ ಫೌಂಡೇಶನ್ ತೊಗೊಂಡಿದ್ದೀನಿ, ಐ ಮೀನ್ 1 ಪಂಪ್, ಅದಕ್ಕೆ 1 ಡ್ರಾಪ್ ಆಫ್ ಆರ್ 1.5 ಡ್ರಾಪ್ ಅಪ್ರಾಕ್ಸಿಮೇಟ್ಲಿ ಸ್ಟ್ರೋಬ್ ಕ್ರೀಮ್ನ ನಾನು ಮಿಕ್ಸ್ ಮಾಡಿ ಈ ರೀತಿ ಅಪ್ಲೈ ಮಾಡ್ತೀನಿ. ಸೊ ಆಲ್ವೇಸ್ ರಿಮೆಂಬರ್, ಸ್ಟ್ರೋಬ್ ಕ್ರೀಮ್ ಮಿಕ್ಸ್ ಮಾಡ್ತಿದ್ರ ಅಂದರೆ ಮ್ಯಾಟ್ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಫೌಂಡೇಶನ್ ಬಾಟಲ್ ಮೇಲೇ ಇರುತ್ತೆ ಡ್ಯೂಯಿ ಫಿನಿಶ್ ಫೌಂಡೇಶನ್ ಅದು ಅಥವಾ ಮ್ಯಾಟ್ ಫಿನಿಶ್ ಫೌಂಡೇಶನ್ ಅಂತ. ಸೊ ನೀವು ಕೇರ್ಫುಲ್ಲಾಗಿ ನೋಡಿ ಚೂಸ್ ಮಾಡಬೇಕಾಗತ್ತೆ. ಸ್ಟ್ರೋಬ್ ಕ್ರೀಮ್ ಮಿಕ್ಸ್ ಮಾಡಿ ನಾನು ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಪ್ಯಾಕ್ನ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಬ್ಲೆಂಡ್ ಮಾಡ್ತಿರುವಾಗ ನೀವು ನೋಡ್ಬೋದು ಆ ಸ್ಟ್ರೋಬ್ ಕ್ರೀಮ್ ಕೊಡ್ತಿರೋ ಎಫೆಕ್ಟ್ ಏನಿದೆ ನೀವು ನೋಡ್ಬೋದು. ಸ್ಟ್ರೋಬ್ ಕ್ರೀಮ್ ಅಂದರೆ ಏನು, ಅದರಲ್ಲಿ ಒಂದು ಶಿಮರ್ ಪಾರ್ಟಿಕಲ್ಸ್ ಇರುತ್ತೆ, ಅದೇನು ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಒಂದು ಗ್ಲಾಸಿಯಾಗಿ ಕಾಣೋ ಥರ ಮಾಡುತ್ತೆ. ಆ ಒಂದು ಹೆಲ್ದಿ ಲುಕಿಂಗ್ ಸ್ಕಿನ್ ನಾನು ಏನು ಹೇಳಿದ್ನಲ್ವ, ನಿಮ್ಮ ಸ್ಕಿನ್ ವಿಥಿನ್ ಆಗಿ ಗ್ಲೋ ಆಗಿ ಮಾಡೋದಕ್ಕೆ ಸ್ಟ್ರೋಬ್ ಕ್ರೀಮ್ ಹೆಲ್ಪ್ಸ್ ಯು ಅ ಲಾಟ್. ಮತ್ತು ನೀವು ಯೂಸ್ ಮಾಡ್ತಿರುವಂಥ ಬ್ಯೂಟಿ ಬ್ಲೆಂಡರ್ ಮೊದಲನೇ ಚೆನ್ನಾಗಿ ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ. ಅದು ಎಷ್ಟು ನೀರು ಹೀರ್ಕೊಳ್ಳುತ್ತೆ ಅಷ್ಟು ಹೀರ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಆಗ ಬ್ಯೂಟಿ ಸ್ಪಂಜ್ನ ಸೈಜ್ ಏನಿರುತ್ತೆ ಅದು ಡಬಲ್ ಆಗಿರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಸೊ ಈ ಒಂದು ಬ್ಯೂಟಿ ಸ್ಪಂಜ್ನಿಂದ ನೀವು ಮೇಕಪ್ನ ಬ್ಲೆಂಡ್ ಮಾಡ್ಬೋದು. ಸೊ ನೋಡಿ ಈ ರೀತಿಯಲ್ಲಿ. ಸೊ ಗೈಸ್, ಈಗ ನಾನು ಬ್ಲೆಂಡ್ ಮಾಡ್ತಿರೋ ಹಾಗೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಫ್ಲಾಲೆಸ್ ಆಗಿ ಬಂದಿದೆ. ಕೆ ಬ್ಯೂಟಿಯ ಫೌಂಡೇಶನ್ ಆ್ಯಕ್ಚುಲಿ ಅದು ಡ್ಯೂಯಿ ಫಿನಿಶ್ ಕೊಡುವಂಥ ಫೌಂಡೇಶನ್, ಅದ್ರ ಜೊತೆ ನಾನು ಸ್ಟ್ರೋಬ್ ಕ್ರೀಮ್ ಮಿಕ್ಸ್ ಮಾಡಿರೋದ್ರಿಂದ ಎಷ್ಟು ಹೆಲ್ದಿ ಲುಕಿಂಗ್ ಸ್ಕಿನ್ ಥರ ಕಾಣ್ತಿದೆ ನೀವು ನೋಡ್ಬೋದು. ಸೊ ಒಂದು ನೋ ಮೇಕಪ್ ಲುಕ್ ಥರನೇ ಕಾಣಿಸ್ತಿದೆ, ಮೇಕಪ್ ಮಾಡಿರೋ ಥರನೇ ಕಾಣಿಸ್ತಿಲ್ಲ. ಈಗ ನಾನು ಅಂಡರ್ ಐ ಏರಿಯಾನ ಒಂಚೂರು ಬ್ರೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಂಡರ್ ಐ ಏರಿಯಾ ಡಲ್ ಆಗುತ್ತೆ ಸ್ವಲ್ಪ ಹೊತ್ತು ಆದ ನಂತರ. ಸೊ ಅದನ್ನು ನಾವು ಆಲ್ರೆಡಿ ಫಸ್ಟೇ ಬ್ರೈಟ್ ಮಾಡಿಬಿಟ್ರೆ ಆ ಚಾನ್ಸಸ್ ಇರೋದಿಲ್ಲ. ಮೇಬಲಿನ್ ಫಿಟ್ ಮಿಯ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಮೀಡಿಯಮ್. ಈ ಒಂದು ಹೈಲೈಟಿಂಗ್ ಪ್ರಾಡಕ್ಟ್ ಮಾತ್ರ, ಹೈಲೈಟಿಂಗ್ ಕನ್ಸಿಲರ್ ಮಾತ್ರ ನಿಮ್ಮ ಸ್ಕಿನ್ ಟೋನ್ಗೆ 1 ಸ್ಟೆಪ್ ಲೈಟರ್ ಆಗಿರಬೇಕು. ನಿಮಗೆ ಅಕಸ್ಮಾತು ಅಂಡರ್ ಐ ಏರಿಯಾ ಜಾಸ್ತಿ ಕೇಕಿ ಆಗುತ್ತೆ, ಜಾಸ್ತಿ ಫೈನ್ ಲೈನ್ಸ್ ರಿಂಕಲ್ಸ್ ಇದ್ದರೆ ಸ್ಕಿಪ್ ದಿಸ್ ಪಾರ್ಟ್. ಸೊ ಈಗ ನಾನು ಫೇಸ್ನ ಕಾಂಟೋರ್ ಮಾಡೋದಕ್ಕೆ ಶುಗರ್ನ ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತ ನಾನು ಕೈಯಿಂದ ಹಾಕ್ಕೊಂಡು ಈ ರೀತಿ ಬ್ಯೂಟಿ ಬ್ಲೆಂಡರ್ನಿಂದ ತೊಗೊಂಡು ನೋಡಿ ಈ ರೀತಿ ಫಿಶ್ ಫೇಸ್ ಮಾಡಿದಾಗ ಆ ಒಂದು ಶ್ಯಾಡೋ ನೀವು ನ್ಯಾಚುರಲ್ಲಾಗಿ ಕಾಣಿಸ್ಬೋದು. ಆ ಶ್ಯಾಡೋ ಮೇಲೇ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಜಾಸ್ತಿ ಚೀಕ್ಸ್ ಮೇಲೆ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ, ಚೀಕ್ ಬೋನ್ ಮೇಲೆ ನೀವು ಅಪ್ಲೈ ಮಾಡಿಕೊಂಡು ಐಬ್ರೋ ತುದಿವರೆಗೂ ತೊಗೊಂಡೋಗಿ. ಆಗ ಏನಾಗುತ್ತೆ, ಸ್ನ್ಯಾಚ್ಡ್ ಆಗಿ ಕಾಣುತ್ತೆ, ಅಂದರೆ ನಿಮ್ಮ ಫೇಸ್ ಸ್ಲಿಮ್ ಆಗಿ ಕಾಣುತ್ತೆ. ದಿಸ್ ಇಸ್ ಕಾಲ್ಡ್ ಕಾಂಟೋರಿಂಗ್. ಸೊ ಕಾಂಟೋರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಯೂಸ್ ಮಾಡುವಂಥ ಕನ್ಸೀಲರ್ ಏನಿದೆ, ಐ ಮೀನ್ ನಿಮ್ಮ ಸ್ಕಿನ್ ಟೋನ್ಗೆ ಒಂದು 2-3 ಶೇಡ್ ಡಾರ್ಕರ್ ಶೇಡ್ ಆಫ್ ಕನ್ಸೀಲರ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಕ್ರೀಮ್ ಕಾಂಟೋರ್ ಮಾಡ್ಬೋದು. ಇಲ್ಲಾಂದರೆ ಪೌಡರ್ ಕಾಂಟೋರ್ ಕೂಡ ಸಿಗುತ್ತೆ. ಬಟ್ ನೀವು ಈ ರೀತಿಯಾದಂಥ ನ್ಯಾಚುರಲ್ ಲುಕಿಂಗ್ ಮೇಕಪ್ ಮಾಡ್ತಿರೋವಾಗ, ಡ್ಯೂಯಿ ಸ್ಕಿನ್ ಮೇಕಪ್ ಮಾಡ್ತಿರೋವಾಗ ಕ್ರೀಮ್ ಪ್ರಾಡಕ್ಟ್ಸೇ ಆದಷ್ಟು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಪೌಡರ್ ಪ್ರಾಡಕ್ಟ್ಸ್ ಏನು ಮಾಡುತ್ತೆ, ಸ್ಕಿನ್ನನ್ನು ಡ್ರೈ ಆ್ಯಂಡ್ ಮ್ಯಾಟ್ ಮಾಡುತ್ತೆ, ಅದಕ್ಕೋಸ್ಕರ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ನಾನು ಮೂಗಿನ ಸೈಡಲ್ಲಿ ಕೂಡ ಕಾಂಟೋರ್ ಮಾಡಿದೆ. ಆ್ಯಂಡ್ ಇವಾಗ ನೀವು ನೋಡ್ಬೋದು ಮೂಗು ಕೂಡ ಸ್ಟ್ರೈಟಾಗಿ ಸ್ಲಿಮ್ಮಾಗಿ ಕಾಣುತ್ತೆ.
ಅಗೇನ್ ಬ್ಲಷ್ಗೆ ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ ಶುಗರ್ನದ್ದು. ನೋಡಿ ಈ ರೀತಿ ಕಾಂಟೋರ್ ಎಲ್ಲ ಅಪ್ಲೈ ಮಾಡಿದ್ರಿ ಅದೇ ರೀತಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸ್ಲೈಟ್ಲಿ ಅಬವ್ ಯೋರ್ ಚಿಕ್ ಬೋನ್ ಟುವರ್ಡ್ಸ್ ದ ಟಿಪ್ ಆಫ್ ಯೋರ್ ಐಬ್ರೋ. ಈ ರೀತಿ ಅಪ್ಲೈ ಮಾಡಿ ಈಸಿಯಾಗಿ ಇದನ್ನು ಬ್ಲೆಂಡ್ ಮಾಡ್ಬೋದು. ಸೊ ಈ ಒಂದು ಶುಗರ್ನ ಕಾಂಟೋರ್ ಸ್ಟಿಕ್ ಏನಿದೆ ದ ವೆರಿ 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 ಸ್ಮೂತ್ ಬ್ಲೆಂಡ್ಸ್ ವೆರಿ ಸ್ಮೂತ್ಲಿ. ಆ ಒಂದು ವೆಲ್ವೆಟಿ ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ನೀವು ಲಿಟ್ರಲಿ ಈ ರೀತಿಯಾದಂಥ ಬ್ಯೂಟಿ ಬ್ಲೆಂಡರ್ ಇಲ್ಲ ಅಂದರೂ ನಿಮ್ಮ ಕೈಯಿಂದಾನೇ ಅಂದರೆ ಬೆರಳುಗಳ ಸಹಾಯದಿಂದಾನೇ ನೀವು ಬ್ಲೆಂಡ್ ಮಾಡಿಬಿಡ್ಬೋದು. ಅಷ್ಟು ಕ್ರೀಮಿ ಆ್ಯಂಡ್ ಸ್ಮೂದಾಗಿರುತ್ತೆ. ಆ್ಯಂಡ್ ಇದರ ಪಿಗ್ಮೆಂಟ್ ಕೂಡ ತುಂಬ ಫ್ಲಾಲೆಸ್ ಬ್ಯೂಟಿಫುಲ್ ಪಿಂಕ್ ಇದೆ, ಒಂದು ವಾರ್ಮ್ ಪಿಂಕ್ ಇದೆ. ಇಟ್ ಲುಕ್ಸ್ ವೆರಿ ವೆರಿ ಬ್ಯೂಟಿಫುಲ್. ಈಗ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಹಾಕ್ಬಿಟ್ಟೆ ನೋಡಿ. ಈಗ ಒನ್ ಲಾಸ್ಟ್ ಟೈಮ್ ಫೇಸ್ನ ಸೆಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾದ ನ್ಯಾಚುರಲ್ ಮೇಕಪ್ ಮಾಡ್ತಿರುವಾಗ, ಡ್ಯೂಯಿ ಸ್ಕಿನ್ ಮೇಕಪ್ ಮಾಡ್ತಿರುವಾಗ ಜಸ್ಟ್ ಯೂಸ್ ಯೋರ್ ಮೇಕಪ್ ಬ್ರಷ್ ಅಂದರೆ ಪೌಡರ್ ಬ್ರಷ್. ನೋಡಿ ಈ ರೀತಿ ಫ್ಲಫಿಯಾಗಿ ಸ್ಮೂತಾಗಿರಬೇಕು ಆ ಒಂದು ಬ್ರಷ್. ಸೊ ಇಟ್ ಜಸ್ಟ್ ಗಿವ್ ಅ ಲೈಟ್ ಡಸ್ಟ್ ಆಫ್ ಪೌಡರ್. ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಟೇಕ್ ಅ ಟ್ರಾನ್ಸ್ಲೂಸೆಂಟ್ ಆರ್ ಲೂಸ್ ಪೌಡರ್. ನಾನಿಲ್ಲಿ ಯೂಸ್ ಮಾಡ್ತಿರೋದು ಕೆ ಬ್ಯೂಟಿಯ ಒಂದು ಲೂಸ್ ಪೌಡರ್ ಏನು ಮಾಡುತ್ತೆ, ನಿಮ್ಮ ಸ್ಕಿನ್ನ ಫುಲ್ ಡ್ರೈ ಆ್ಯಂಡ್ ಮ್ಯಾಟ್ ಮಾಡೋದಿಲ್ಲ. ಕಾಂಪ್ಯಾಕ್ಟ್ ಬಂದು ನಿಮ್ಮ ಸ್ಕಿನ್ನ ಫುಲ್ ಮ್ಯಾಟ್ ಮಾಡುತ್ತೆ ಮತ್ತು ಆಯಿಲ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಬಿಡುತ್ತೆ. ವೆರಾಸ್ ಈ ಒಂದು ಲೂಸ್ ಪೌಡರ್ ನಾವು ಎಸ್ಪೆಷಲಿ ಪೌಡರ್ ಬ್ರಷ್ನಿಂದ ಅಪ್ಲೈ ಮಾಡ್ತಿರೋದ್ರಿಂದ ಇಟ್ ಗಿವ್ಸ್ ಯು ಅ ವೆರಿ ಶ್ಯೂರ್ ಲೈಟ್ ಕವರೇಜ್. ಈಗ ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ ನೋಡಿ ಶುಗರ್ನ ಐಬ್ರೋ ಪೆನ್ಸಿಲ್ನಿಂದ. ಇದರ ಒಂದು ಟಿಪ್ ಏನಿದೆ ಪಾಯಿಂಟೆಡ್ ಆಗಿದೆ ಆ್ಯಂಡ್ ಕರೆಕ್ಟಾಗಿ ಆ ಒಂದು ಗ್ಯಾಪ್ಸ್ನ ನೀವು ಈಸಿಯಾಗಿ ಫಿಲ್ ಮಾಡ್ಬೋದು. ಸೊ ಈ ರೀತಿ ನಾನು ಔಟ್ಲೈನ್ ಮಾಡ್ತೀನಿ ಐಬ್ರೋಸ್ನ ಮತ್ತು ಶೇಪ್ ಕೊಡ್ತಾ ನಾನು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಕೇರ್ಫುಲ್ಲಾಗಿ ನೋಡ್ತಾ ಆ ಗ್ಯಾಪ್ಸ್ನೆಲ್ಲ ಫಿಲ್ ಮಾಡ್ತೀನಿ. ಸೊ ಯಾವುದೇ ಒಂದು ಮೇಕಪ್ ಮಾಡುವಾಗ ಫಿಲ್ಲಿಂಗ್ ಯೋರ್ ಐಬ್ರೋಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಫೇಸ್ನ ಒಂದು ಪ್ರಾಮಿನೆಂಟ್ ಫೀಚರ್ ಏನಪ್ಪ ಅಂದರೆ ಐಬ್ರೋಸ್ ಅಂತಲೇ ಹೇಳ್ಬೋದು. ವೆಲ್ ಡಿಫೈನ್ಡ್ ಐಬ್ರೋಸ್ ನಮ್ಮ ಮೇಕಪ್ನ ಇನ್ನೂ ಸ್ಟ್ಯಾಂಡ್ ಔಟ್ ಆಗಿ ಕಾಣೋ ಥರ ಮಾಡುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ನಾನು ತುಂಬ ಸರಿ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಆಲ್ವೇಸ್ ನಿಮ್ಮ ಐಬ್ರೋಸ್ನ ತುಂಬ ಚೆನ್ನಾಗಿ ಗ್ರೂಮ್ ಮಾಡಿ ಆಮೇಲೆ ಮೇಕಪ್ ಮಾಡುವಾಗ ಗಿವ್ ಇಟ್ ಸಮ್ ಎಕ್ಸ್ಟ್ರಾ ಟೈಮ್ ನಿಮ್ಮ ಐಬ್ರೋಸ್ನ ಫಿಲ್ ಮಾಡಿ ಶೇಪ್ ಮಾಡೋದಕ್ಕೆ. ಬಿಕಾಸ್ ಐ ಮೇಕಪ್ ಮಾಡಿಲ್ಲ ಅಂದರೂ ಐಬ್ರೋಸ್ ಆ್ಯಂಡ್ ಮಸ್ಕರಾ ಇದೆರಡು ಪ್ರಾಡಕ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಐಬ್ರೋಸ್ ಆ್ಯಂಡ್ ಮಸ್ಕರಾ ಇದೆರಡೂ ನೀವು ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡೋದು ಬ್ಲೆಂಡ್ ಮಾಡೋದು ಕಲ್ತ್ಕೊಬಿಟ್ರೆ ಯು ಆರ್ ಗುಡ್ ಟು ಗೋ. ಲಿಟ್ರಲಿ ನಿಮ್ಗೆ ಯಾವ ಐ ಮೇಕಪ್ನ ಅವಶ್ಯಕತೆ ಇಲ್ಲ, ಐಬ್ರೋಸ್ ಆ್ಯಂಡ್ ಮಸ್ಕರಾ. ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಫಾರ್ ಐ ಮೇಕಪ್ ನಾನು ನೈಕಾನ ಡಬಲ್ ಚಾಕ್ಲೇಟ್ ಚಿಪ್ ಐ ಮೇಕಪ್ ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಬ್ಯೂಟಿಫುಲ್ ನ್ಯೂಡ್ ಬ್ರೌನ್ ಶೇಡ್ಸ್ ಇದೆ. ಸೊ ನ್ಯಾಚುರಲ್ ಮೇಕಪ್ಗೆ ಒಂದು ಸೂಟಬಲ್ ಆದಂಥ ಒಂದು ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಐ ಮೇಕಪ್ ಟ್ಯುಟೋರಿಯಲ್ ತೋರಿಸ್ತಿದೆ ನೋಡಿ. ಒಂದು ಮೋರ್ ಲೈಕ್ ಸ್ಕಿನ್ ಲೈಕ್ ಬ್ರೌನ್ ಕಲರ್ನ ತೊಗೊಳ್ಳಿ. ವಾರ್ಮ್ ಬ್ರೌನ್ ಕಲರ್, ವೆರಿ ಲೈಟ್ ಬ್ರೌನ್ ಕಲರ್ನ ತೊಗೊಂಡು ಕ್ರೀಸ್ ಮೇಲೆ ಈ ರೀತಿ ಅಪ್ಲೈ ಮಾಡ್ತಾ ಬ್ಲೆಂಡ್ ಮಾಡಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ ಟ್ರಾನ್ಸಿಷನ್ ಶೇಡ್. ಈಗ ಒಂದು ಡಾರ್ಕ್ ಬ್ರೌನ್ ಕಲರ್ನ ತೊಗೊಂಡು ಒಂದು ಟೇಪರ್ ಬ್ಲೆಂಡಿಂಗ್ ಬ್ರಷ್ನಿಂದ ಔಟರ್ ಕಾರ್ನರ್ನ ಈ ರೀತಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಬ್ಲೆಂಡ್ ಮಾಡಿ. ಔಟರ್ ವಿ ಅಂತೀವಿ ನೋಡಿ ಈ ಏರಿಯಾನಲ್ಲಿ. ಜಸ್ಟ್ ಟೇಕ್ ವೆರಿ ವೆರಿ ಲಿಟಲ್ ಪ್ರಾಡಕ್ಟ್ ಬಿಕಾಸ್ ಡಾರ್ಕ್ ಕಲರ್ಸ್ ಹ್ಯಾಂಡಲ್ ಮಾಡ್ತಾ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಒಂಚೂರು ಕೂಡ ಜಾಸ್ತಿ ಆಗಿಬಿಟ್ರು ಬ್ಲೆಂಡ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಔಟರ್ ಕಾರ್ನರಲ್ಲಿ ಜಾಸ್ತಿ ಆದರೆ ಇನ್ನೂ ಕಷ್ಟ ಆಗುತ್ತೆ. ಸೊ ಆಲ್ವೇಸ್ ಪಿಕ್ ವೆರಿ ಲಿಟಲ್ ಪ್ರಾಡಕ್ಟ್ ಅಟ್ ಎ ಟೈಮ್. ಈ ರೀತಿ ಡಸ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಬ್ಲೆಂಡ್ ಮಾಡಿ. ಸೊ ಈ ಒಂದು ಪರ್ಟಿಕ್ಯುಲರ್ ಐ ಮೇಕಪ್ ನಾನು ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ಹಲವಾರು ವೀಡಿಯೋಸಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಸೊ ಇದು ಲೆಕ್ಕನೇ ಇಲ್ಲ ಈ ಟ್ಯುಟೋರಿಯಲ್ನ ಎಷ್ಟು ಸರಿ ತೋರಿಸಿದ್ದೀನಿ ಅಂತ. ಪ್ಯಾಕ್ನ ಒಂದು ಸ್ಪಾರ್ಕಲ್ ಡಿಸ್ಟ್ರಾಕ್ಷನ್ ಅನ್ನುವಂಥ ಗ್ಲಿಟರ್ ಪ್ರೈಮರ್ನ ತೊಗೊಂಡು ನಾನು ಫುಲ್ ಐಲಿಡ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಈ ಒಂದು ಗ್ಲಿಟರ್ ಪ್ರೈಮರ್ ಏನು ಮಾಡುತ್ತೆ, ನೀವು ಯೂಸ್ ಮಾಡುವಂಥ ಶಿಮ್ಮರ್ ಶ್ಯಾಡೋ ನೋಡಿ ನಾನಿಲ್ಲಿ ಯೂಸ್ ಮಾಡ್ತೀನಿ. ಒಂದು ಸಿಲ್ವರಿಶ್ ಕಲರ್ ಇರುವಂಥ ಒಂದು ಶಿಮ್ಮರ್ ಐ ಶ್ಯಾಡೋ ಎಷ್ಟು ಎದ್ದು ಕಾಣಿಸ್ತಿದೆ ಅಂತ. ಸೊ ನೀವು ಇದು ಒಂದು ಗ್ಲಿಟರ್ ಪ್ರೈಮರ್ ಇಲ್ಲ ಅಂದರೂ ಅಪ್ಲೈ ಮಾಡ್ಬೋದು. ಬಟ್ ಸ್ವಲ್ಪ ಹೊತ್ತು ಆದ ನಂತರ ಅದು ಫೇಡ್ ಆಗುತ್ತೆ ಅಥವಾ ಜಾಸ್ತಿ ಎದ್ದು ಕಾಣೋದಿಲ್ಲ. ಈ ರೀತಿಯಾದಂಥ ಒಂದು ಗ್ಲಿಟರ್ ಪ್ರೈಮರ್ನ ಯೂಸ್ ಮಾಡಿಬಿಟ್ರೆ ಆ ಒಂದು ಶಿಮ್ಮರ್ ಹಾಗೆ ತುಂಬ ಹೊತ್ತಿರುತ್ತೆ ಮತ್ತು ನೀವು ಹಾಕಿರೋ ಪ್ರಾಡಕ್ಟ್ ಕೂಡ ಎದ್ದು ಕಾಣುತ್ತೆ. ಸೊ ಒಂದು ಟ್ರೆಂಡಿಯಾಗಿರುವಂಥ ಐಲೈನರ್ ಟ್ರಿಕ್ ಏನಂದರೆ ನಾಟ್ ಯೂಸಿಂಗ್ ಐಲೈನರ್. ಎಸ್, ತುಂಬ ಸೆಲೆಬ್ರಿಟೀಸ್ ನೀವು ತುಂಬ ಮೂವೀಸಲ್ಲೂ ನೋಡಿರ್ಬೋದು ಒಂದು ಸ್ಮೋಕಿ ವಿಂಗ್ಡ್ ಐಲೈನರ್ ಮಾಡಿರ್ತಾರೆ. ಅದಕ್ಕೆ ನೀವು ನಿಮ್ಮ ಐ ಮೇಕಪ್ ಪ್ಯಾಲೆಟಲ್ಲಿರುವಂಥ ಬ್ರೌನ್ ಆರ್ ಡಾರ್ಕ್ ಬ್ರೌನ್ ಆರ್ ಬ್ಲ್ಯಾಕ್, ನಾನಿಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ತಿದ್ದೀನಿ, ತೊಗೊಂಡು ಬ್ಲ್ಯಾಕ್ ಐ ಶ್ಯಾಡೋನ ತೊಗೊಂಡು ಈ ರೀತಿ ಐಲೈನರ್ನ ಅಪ್ಲೈ ಮಾಡಿ ಸ್ಮಡ್ಜ್ ಮಾಡೋ ರೀತಿಯಲ್ಲಿ ಜಸ್ಟ್ ಇಟ್ ಶುಡ್ ಲುಕ್ ಆ್ಯಸ್ ಸ್ಮೂತ್ ಆಸ್ ಪಾಸಿಬಲ್ ಮತ್ತು ಅದಕ್ಕೆ ಒಂದು ವಿಂಗ್ ಕೂಡ ಕೊಡಿ.
ಫೇಸಸ್ ಕ್ಯಾನಡಾನ ಜೆಲ್ ಕಾಜಲ್ ಪೆನ್ಸಿಲ್ನ ತೊಗೊಂಡು ಓನ್ಲಿ ಆನ್ ಮೈ ಲೋವರ್ ವಾಟರ್ ಲೈನ್, ಬರೀ ವಾಟರ್ ಲೈನ್ ಮೇಲೆ ಮಾತ್ರ, ತುಂಬ ಡಾರ್ಕಾಗಿ ಅಪ್ಲೈ ಮಾಡ್ತಿಲ್ಲ. ಸೊ ವಾಟರ್ ಲೈನ್ ಮೇಲೆ ಅಪ್ಲೈ ಮಾಡಿಕೊಂಡು ನಾನು ಅಗೇನ್ ಟೇಕಿಂಗ್ ದ ಡಾರ್ಕ್ ಬ್ರೌನ್ ಕಲರ್, ನಾನು ಕ್ರೀಸ್ ಮೇಲೆ ಏನು ಅಪ್ಲೈ ಮಾಡಿದೆ ಆ ಒಂದು ಡಾರ್ಕ್ ಬ್ರೌನ್ ಕಲರ್ನ ತೊಗೊಂಡು ಈ ಒಂದು ಬ್ಲ್ಯಾಕ್ ಜೊತೆ ಸ್ಮಜ್ ಮಾಡ್ತಿದ್ದೀನಿ. ಸೊ ದಿಸ್ ಈಸ್ ದ ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಐ ಮೇಕಪ್ ಅಂತ ಕೂಡ ನೀವು ನೋಡ್ಕೋಬೋದು. ಯಾಕಂದರೆ ತುಂಬ ಜನ ಸೆಲೆಬ್ರಿಟೀಸ್ ಇದೇ ಒಂದು ತುಂಬ ಮೂವೀಸಲ್ಲಿ ಕೂಡ ನೋಡಿರ್ತೀರ, ಇದೇ ಒಂದು ಐ ಮೇಕಪ್ನ ಜಾಸ್ತಿ ಮಾಡಿರ್ತಾರೆ. ಬಿಕಾಸ್ ನಮ್ಮ ಐ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಐ ಮೇಕಪ್ಪಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಎಸ್ಪೆಷಲಿ ಬ್ರೌನ್ ಕಲರ್ಸ್ ಯೂಸ್ ಮಾಡಿದಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಐ ಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕರಾಗೆ ನಾನು ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಟೈಮ್ ಒಂದು ಬ್ರೈಡಲ್ ಮೇಕಪ್ ಟ್ಯುಟೋರಿಯಲ್ ಮಾಡಿದಾಗ ಸಿಮಿಲರ್ ಟು ದಿಸ್ ಮೇಕಪ್ ಓನ್ಲಿ ಇದೇ ರೀತಿಯಾದಂಥ ಒಂದು ಮೇಕಪ್ಪೇ ಮಾಡಿದ್ದು. ಬಟ್ ಒಬ್ಬರು ಹೇಳಿದರು ನೀವು ಮಾಡೋ ಮೇಕಪ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಂತ. ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೇ ಒಂದು ಲಕ್ಸುರಿ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿಲ್ಲ, ಲೈಕ್ ಮ್ಯಾಕ್, ಬೆನಿಫಿಟ್ ಇದೆಲ್ಲ ಏನು ಯೂಸ್ ಮಾಡ್ತಿಲ್ಲ. ಒಂದು ಅಫೋರ್ಡಬಲ್ ಮತ್ತು ಈಸಿಯಾಗಿ ಸಿಗುವಂಥ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡ್ತಿರೋದು. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಶುಗರ್ನ ಒಂದು ಹೈಲೈಟಿಂಗ್ ಸ್ಟಿಕ್ನ ತೊಗೊಂಡು, ಬೇಸಿಕಲಿ ಇದು ಒಂದು ಸ್ಟಿಕ್ ಹೈಲೈಟರ್, ಇದನ್ನು ತೊಗೊಂಡು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಹಾಕ್ತಿದ್ದೀನಿ. ಆಲ್ರೆಡಿ ನನ್ನ ಫೇಸ್ ಡ್ಯೂಯಿ ಆ್ಯಂಡ್ ಗ್ಲಾಸಿ ಆಗಿದೆ ಬಿಕಾಸ್ ಆಫ್ ದ ಸ್ಟ್ರೋಪ್ ಕ್ರೀಮ್ ಆ್ಯಂಡ್ ಫೌಂಡೇಶನ್. ನಾನು ಮತ್ತೆ ಈ ಒಂದು ಕ್ರೀಮ್ ಹೈಲೈಟರ್ ಹಾಕ್ತಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಗ್ಲಾಸಿಯಾಗಿ ಕಾಣುತ್ತೆ ಅಷ್ಟೇ. ನಿಮಗೆ ತುಂಬ ಒಂದು ಶೈನ್ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್. ಬಟ್ ಸ್ವಲ್ಪ ಹೊತ್ತು ಆದ ನಂತರ ನೀವು ಜಾಸ್ತಿ ಏನಾದರೂ ಸ್ವೆಟ್ ಆಗಿಬಿಟ್ರೆ ಅವಾಗ ಇನ್ನೂ ತುಂಬ ಆಯಿಲಿಯಾಗಿ ಕಾಣುತ್ತೆ, ನೀವು ಆಗೂ ಕೂಡ ಸ್ಕಿಪ್ ಮಾಡ್ಬೋದು. ಬಟ್ ನಿಮಗೆ ಈ ಒಂದು ಟಿಪ್ ಅಂತಲೇ ನೀವು ಹೇಳ್ಬೋದು. ಈ ರೀತಿಯಾದಂಥ ಕ್ರೀಮ್ ಹೈಲೈಟರ್ಸ್ ನಿಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಇನ್ನೂ ಎಕ್ಸ್ಟ್ರಾ ಗ್ಲಾಸಿಯಾಗಿ ಕಾಣುತ್ತೆ. ಸೊ ನ್ಯಾಚುರಲ್ ಮೇಕಪ್ಗೆ ನೀವು ಜಾಸ್ತಿ ಕ್ರೀಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ, ನಾನು ಹೇಳೋದ್ನಲ್ವ. ಸೊ ಅದಕ್ಕೋಸ್ಕರ ನಾನು ಕ್ರೀಮ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ನಾನು ಚಿಕ್ ಬೋನ್ ಮೇಲೆ ಅಪ್ಲೈ ಮಾಡಿದೆ, ಅಂದರೆ ಫೇಸ್ ಹೈಯೆಸ್ಟ್ ಪಾಯಿಂಟ್ಸ್ ಎಲ್ಲಿದೆ ನೋಡಿ ಅಲ್ಲಿ ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು, ಅಲ್ಲಲ್ಲಿ ನೀವು ಹೈಲೈಟರ್ನ ಅಪ್ಲೈ ಮಾಡಬೇಕಾಗತ್ತೆ. ಕಣ್ಣಿನ ಇನ್ನರ್ ಕಾರ್ನರ್ ಇದೆಲ್ಲ ಏನಾಗುತ್ತೆ, ಲೈಟ್ ಬಂದು ನಮ್ಮ ಮುಖದ ಮೇಲೆ ಫ್ಲ್ಯಾಶ್ ಆದಾಗ ಅಂದರೆ ಬಿದ್ದಾಗ ನೀವು ನೋಡ್ಬೋದು ಈ ಒಂದು ಫೀಚರ್ಸ್ ಎಲ್ಲ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಫೀಚರ್ಸ್ ಮೇಲೆ ನಾವು ಹೈಲೈಟರ್ ಹಾಕಬೇಕಾಗತ್ತೆ. ಸೊ ದಿಸ್ ಮೇಕ್ಸ್ ಯುವರ್ ಮೇಕಪ್ ಎಕ್ಸ್ಟ್ರಾ ಡ್ಯೂಯಿ. ಈಗ ನಾನು ಫಾರ್ ಎವರ್ ಡೈಲಿ ಮೇಕಪ್ ಫಾರ್ ಎವರ್ 52 ಇದನ್ಸುತ್ತೆ ಈ ಬ್ರ್ಯಾಂಡು. ಇದರ ಒಂದು ಕಾರ್ನೇಷನ್ ಅನ್ನುವಂಥ ಶೇಡಲ್ಲಿರುವಂಥ ಬ್ಯೂಟಿಫುಲ್ ನ್ಯೂಡ್ ಬ್ರೌನ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಲಿಪ್ಸ್ಟಿಕ್ಸ್ ತುಂಬ ಜನ ಸೆಲೆಬ್ರಿಟೀಸ್ ಇದೇ ಒಂದು ಐ ಮೇಕಪ್, ಇದೇ ಒಂದು ನ್ಯಾಚುರಲ್ ಮೇಕಪ್ಗೆ ಬೇರೆ ಬೇರೆ ಕಲರ್ ಯೂಸ್ ಮಾಡ್ತಾರೆ. ಲೈಕ್ ಮರೂನ್ ಯೂಸ್ ಮಾಡ್ತಾರೆ, ಬ್ರೌನ್ ಯೂಸ್ ಮಾಡ್ತಾರೆ, ನ್ಯೂಡ್ ಕಲರ್ಸ್ ಯೂಸ್ ಮಾಡ್ತಾರೆ, ನ್ಯೂಡ್ ಪಿಂಕ್ ಯೂಸ್ ಮಾಡ್ತಾರೆ, ಇಲ್ಲ ಡಾರ್ಕ್ ಪಿಂಕ್ ಯೂಸ್ ಮಾಡ್ತಾರೆ. ಸೊ ನಿಮಗೆ ಯಾವ ಕಲರ್ ಇಷ್ಟ ಅದು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಪ್ರಾಪರ್ ನ್ಯೂಡ್ ಬ್ಯೂಟಿಫುಲ್ ನ್ಯೂಡ್ ಬ್ರೌನ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಫೇಸ್ನ ಸೆಟ್ ಮಾಡೋದಕ್ಕೆ ನೋಡಿ ಇದರಲ್ಲಿ ಡ್ಯೂಯಿ ಫಿನಿಶ್ ಸೆಟ್ಟಿಂಗ್ ಸ್ಪ್ರೇ ಅಂತಿದೆ. ಸೊ ಡ್ಯೂಯಿ ಫಿನಿಶ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಹೆಚ್ಚೊತ್ತು ಏನಾಗುತ್ತೆ ಡ್ಯೂಯಿಯಾಗೆ ಕಾಣುತ್ತೆ, ಮ್ಯಾಟ್ ಮಾಡೋದಿಲ್ಲ. ಸೊ ನಾನು ಫೇಸ್ನ ಸೆಟ್ ಮಾಡಿಕೊಂಡೆ ಬಿಕಾಸ್ ಸೆಟ್ಟಿಂಗ್ ಯೋರ್ ಫೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಷ್ಟು ಮಾಡಿರುವಂಥ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗಬಾರ್ದು, ಮತ್ತು ಏನಂದರೆ ಹೆಚ್ಚೋದು ನೀಟಾಗಿ ಇಂಟ್ಯಾಕ್ಟ್ ಆಗಿರಬೇಕಂದ್ರೆ ಯು ಮಸ್ಟ್ ಯೂಸ್ ಅ ಗುಡ್ ಸೆಟ್ಟಿಂಗ್ ಸ್ಪ್ರೇ. ಸೊ ಗೈಸ್, ನಿಮ್ಗೇನು ಅನ್ನಿಸ್ತು ಈ ಒಂದು ಮೇಕಪ್ ಲುಕ್? ನೀವು ಟ್ರೈ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಬ್ವಿಯಸ್ಲಿ ತುಂಬ ರೀತಿಯಾದಂಥ ಈವೆಂಟ್ಸಲ್ಲಿ ಮತ್ತು ತುಂಬ ಮೂವೀಸಲ್ಲಿ ಕೂಡ ಈ ಒಂದು ಮೇಕಪ್ನ ನೀವು ಜಾಸ್ತಿ ಕಾಣ್ಬೋದು. ತುಂಬ ಒಂದು ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ನೀವು ಕೂಡ ಇವಾಗ ಈಸಿಯಾಗಿ ಈ ಒಂದು ಮೇಕಪ್ನ ಪ್ರಾಕ್ಟೀಸ್ ಮಾಡ್ತಾ ನೀವು ಕೂಡ ನ್ಯಾಚುರಲಿ ಬ್ಯೂಟಿಫುಲ್ಲಾಗಿ ಕಾಣಿಸುವಂಥ ಮೇಕಪ್ನ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಐ ಥಿಂಕ್ ಯು ಶುಡ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ತಾ ಟೇಕ್ ಕೇರ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.